ಬೆಂಗಳೂರಿನಲ್ಲೊಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ 4 ಜನರ ಪ್ರಾಣ ಪಕ್ಷಿಗೆ ಹಾರಿ ಹೋಗ್ತಾ ಇತ್ತು. 100 ಅಡಿ ರಸ್ತೆಯನ್ನ ಹಾರಿ ಬಂದು ಕಾರೊಂದು ಜಿಗಿದು ಬಿದ್ದಿದೆ. ಸಿನಿಮೀಯ ಸ್ಟೈಲ್ನಲ್ಲಿ ಒಂದು ಅಪಘಾತ ನಡೆದಿದ್ದು ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಇಂದಿರಾನಗರದ 100 ಫೀಟ್ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ ಇದು. ಮದ್ಯಪಾನ ಮಾಡಿ ಕಾರು ಚಲಾಯಿಸಿದ್ದಾನೆ ಕಾರು ಮಾಲೀಕ. ಇದರಿಂದಾಗಿ ಈ ರೀತಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಗುರುವಾರ ರಾತ್ರಿ 11:34ರ ಸುಮಾರಿಗೆ ವೇಗವಾಗಿ ಬಂದಂತಹ ಕಾರು ಎಗರಿ ರಸ್ತೆ ಮೇಲೆ ಬಿದ್ದಿದ್ದು ಎದೆ ಜಲ್ ಅನ್ನಿಸುವಂತಹ ದೃಶ್ಯ ಇದು. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ವೇಗವಾಗಿ ಕಾರು ಬಂದು ಗುದ್ದಿದೆ ಅಂತ ಹೇಳಿ. ಆತ ಮದ್ಯಪಾನ ಮಾಡಿದ್ದ ಕಾರಣಕ್ಕಾಗಿ ಆ ರೀತಿಯಾಗಿ ಮಿತಿಮೀರಿ ವೇಗವಾಗಿ ಬಂದಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಸುಮಾರಷ್ಟು ಜನ ಅಲ್ಲೇ ನಿಂತಿದ್ರು. ಏಕಾಏಕಿಯಾಗಿ ಈ ಕಾರು ಬಂದು ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಬಹುಶಃ ಅವರೆಲ್ಲರೂ ಕೂಡ ಅಲ್ಲಿಂದ ಸಡನ್ ಆಗಿ ಆ ಕಡೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಬಹುಶಃ 4 ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ವೇಗವಾಗಿ ಯಾವುದೇ ಕ್ಲೂ ಇಲ್ಲದಂತೆ ಆತ ಏಕಾಏಕಿಯಾಗಿ ಬಂದು ಈ ಫುಟ್ಪಾತ್ ಮೇಲೆ ನುಗ್ಗಿ ಬಿಟ್ಟಿದ್ದಾನೆ. ಇದರಿಂದಾಗಿ ಅಲ್ಲಿದ್ದಂತಹ ಒಂದಷ್ಟು ಜನ ಹೆದರಿ ಭಯಗೊಂಡು ಕ್ಷಣ ಮಾತ್ರದಲ್ಲೇ ಪಕ್ಕಕ್ಕೆ ಸರಿದಿದ್ದಾರೆ. ಇಲ್ಲದೇ ಇದ್ದಿದ್ರೆ ಅಲ್ಲೊಂದು ಭಾರಿ ದುರಂತ ಸಂಭವಿಸ್ತಾ ಇತ್ತು ಗ್ಯಾರಂಟಿಯಾಗಿ. ಯಾಕಂದ್ರೆ ಆತ ಯಾವುದೇ ಕ್ಲೂ ಇಲ್ಲದಂತೆ ಏಕಾಏಕಿಯಾಗಿ ರಸ್ತೆಯ ಮೇಲೆ ಕಾರನ್ನ ಚಲಾಯಿಸಿಕೊಂಡು ಬಂದಿದ್ದಾನೆ. ರಸ್ತೆಯಲ್ಲ, ಆ ರಸ್ತೆಯನ್ನ ದಾಟಿ ಆತ ಫುಟ್ಪಾತ್ ಮೇಲೆ ಬಂದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಇಂದಿರಾನಗರದ 18ನೇ ಮುಖ್ಯ ರಸ್ತೆಯ ಬಳಿಯಲ್ಲಿ ಒಂದು ಅಪಘಾತ ಸಂಭವಿಸಿದೆ. ಸ್ಕೋಡಾ ಕಾರು ಈ ರೀತಿಯಾಗಿ ಬಂದು ಗುದ್ದಿರುವಂತದ್ದು. ಬಹುಶಃ ಅಲ್ಲಿ ನಿಂತಿದ್ದವರು ಬೇರೆ ಎಲ್ಲೋ ನೋಡ್ತಾ ಇದ್ದಿದ್ರೆ ಆ ಕಾರು ಚಾಲಕ ಸ್ಟ್ರೈಟ್ ಆಗಿ ಬಂದು ಅವರಿಗೆ ಗುದ್ದುತ್ತಾ ಇದ್ದ. ಅಲ್ಲಿದ್ದಂಥವರು ತಕ್ಷಣಕ್ಕೆ ಎಚ್ಚೆತ್ತುಕೊಂಡಿದ್ದಾರೆ, ಪಕ್ಕಕ್ಕೆ ಸರಿದಿದ್ದಾರೆ. ಈ ಸಂದರ್ಭದಲ್ಲಿ ಆ ಕಾರ್ ಚಾಲಕ ಕಾರನ್ನ ಜೋರಾಗಿ ಚಲಾಯಿಸಿಕೊಂಡು ಬಂದು ಫುಟ್ಪಾತ್ಗೆ ಗುದ್ದಿದ್ದಾನೆ. ಅದೃಷ್ಟವಶಾತ್ 4 ಅಲ್ಲ ಮತ್ತಷ್ಟು ಹೆಚ್ಚಿನ ಜನರ ಪ್ರಾಣ ಉಳಿದಿದೆ ಅಂತಾನೆ ಹೇಳ್ಬಹುದು. ಚಾಲಕ ಮದ್ಯಪಾನ ಮಾಡಿದ್ದ ಕಾರಣಕ್ಕೆ ಎಡಕ್ಕೆ ತಿರುಗಿಸದೆ ನೇರವಾಗಿ ಡಿವೈಡರ್ಗೆ ಹಾರಿ ಬಂದಿದ್ದಾನೆ. ಹೋಟೆಲ್ಗೆ ನುಗ್ಗುವಂತಹ ಸಂದರ್ಭದ ದೃಶ್ಯ ಇದು. ಊಟ ಮಾಡಿಕೊಂಡು ಹೋಟೆಲ್ ಹೊರಗೆ ನಿಂತಿದ್ದಂತಹ ಯುವಕ ಯುವತಿಯರು ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಪಾರಾಗಿದ್ದಾರೆ ಅಂತಾನೆ ಹೇಳ್ಬಹುದು. ಕಾರ್ ಡಿವೈಡರ್ಗೆ ಡಿಕ್ಕಿ ಹೊಡೆದ ಶಬ್ದ ಕೇಳಿದ ತಕ್ಷಣದಲ್ಲಿ ಅವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಯುವಕ ಯುವತಿಯರು ಪಕ್ಕಕ್ಕೆ ಓಡಿದ್ದಾರೆ. ಹೋಟೆಲ್ನಲ್ಲಿ ಊಟ ಮುಗಿಸ್ಕೊಂಡು ಫ್ರೆಂಡ್ಸ್ಗಳ ಜೊತೆಗೆ ಮಾತಾಡ್ತಾ ಹೊರಗಡೆ ನಿಂತಿರ್ತಾರೆ. ಈ ಸಂದರ್ಭದಲ್ಲಿ ಎಡಕ್ಕೆ ತಿರುಗಿಸಬೇಕಾದಂತಹ ಕಾರು ನೇರವಾಗಿ ಬಂದು ಈ ಹೋಟೆಲ್ ಸಮೀಪ ಬಂದು ಆ ಡಿವೈಡರ್ ಏನಿದೆ ಅದಕ್ಕೆ ಗುದ್ದಿ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಆತ ಮದ್ಯಪಾನ ಮಾಡಿದ್ದ, ಅದೇ ಕಾರಣಕ್ಕಾಗಿ ಈ ರೀತಿಯಾಗಿ ಯದ್ವಾ ತದ್ವಾ ಕಾರನ್ನ ಓಡಿಸ್ಕೊಂಡು ಬಂದಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ ಗುರುವಾರ ರಾತ್ರಿ 11:34 ನಡೆದಿರುವಂತಹ ಘಟನೆ ಇದು. ಒಂದು ಟೀಮ್ ಅಂದ್ರೆ ಯುವಕ ಹಾಗೆ ಯುವತಿಯರ ಟೀಮ್ ಇಂದಿರಾನಗರದ ಹೋಟೆಲ್ ಒಂದರಲ್ಲಿ ಊಟವನ್ನ ಮಾಡಿ ಊಟ ಮುಗಿಸಿ ಹೊರಗಡೆ ಮಾತಾಡ್ಕೊಂಡು ನಿಂತಿರ್ತಾರೆ. ಆ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಸ್ಕೋಡಾ ಕಾರು ಅವರು ನಿಂತಿದ್ದಂತಹ ಹೋಟೆಲ್ ಪಕ್ಕ ನುಗ್ಗೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಡಿವೈಡರ್ಗೆ ಡಿಕ್ಕಿ ಆಗಿ ಈ ರೀತಿಯಾದಂತಹ ಅವಘಡ ಆಗಿರುವಂತದ್ದು. ಡಿವೈಡರ್ಗೆ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಆ ಶಬ್ದ ಕೇಳುತ್ತೆ. ಆಗ ಅಲ್ಲಿದ್ದಂತಹ ಯುವಕ ಯುವತಿಯರು ಅಲರ್ಟ್ ಆಗಿ ಕೂದಲೆಳೆ ಅಂತರದಲ್ಲಿ ಸೈಡ್ ಹೋಗಿ ಬಚಾವ್ ಆಗಿರುವಂತದ್ದು. ಅಂದ್ರೆ ಈ ಸಿಸಿಟಿವಿ ಫುಟೇಜ್ ಅನ್ನು ನೋಡಿದ್ರೆ ಎದೆ ಜಲ್ ಅನ್ಸುತ್ತೆ. ಇಂದಿರಾನಗರದ 18ನೇ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ದೊಮ್ಲೂರು ಫ್ಲೈಓವರ್ ಹತ್ರ ಎಡಕ್ಕೆ ತಿರುಗಬೇಕಾಗಿದ್ದ ಚಾಲಕ ಮದ್ಯಪಾನ ಮಾಡಿದ್ದ. ಹಾಗಾಗಿ ಎಡಕ್ಕೆ ತಿರುಗಿಸದೆ ನೇರವಾಗಿ ಡಿವೈಡರ್ ಇಂದ ಹಾರಿ ಮುಂದೆ ಹೋಟೆಲ್ ಬಳಿ ಡಿಕ್ಕಿಯನ್ನ ಹೊಡೆದಿರುವಂತದ್ದು. ಅಂದ್ರೆ ಊಟ ಮಾಡ್ಕೊಂಡು ಏನು ಯುವಕ ಯುವತಿಯರು ನಿಂತಿದ್ರು, ಅವ್ರಿಗೆ ಇನ್ನೇನು ಆ ಕಾರು ಡಿಕ್ಕಿ ಆಗ್ಬೇಕು ಅನ್ನೋಷ್ಟರಲ್ಲಿ ಅವರು ಶಬ್ದವನ್ನ ಕೇಳಿಸ್ಕೊಂಡು ಎಚ್ಚೆತ್ಕೊಂಡು ಅಕ್ಕಪಕ್ಕ ಓಡ್ ಹೋಗಿರುವಂತದ್ದು. ಹಾಗಾಗಿ ದೊಡ್ಡ ಅನಾಹುತ ಯಾವುದು ಕೂಡ ನಡೆದಿಲ್ಲ. ಒಂದ್ ಸ್ವಲ್ಪ ಯಾಮಾರಿದ್ರು ಕೂಡ ಹೋಟೆಲ್ ಮುಂದೆ ನಿಂತಿದ್ದಂತಹ ಯುವಕ ಯುವತಿಯರಿಗೆ ನಿಜಕ್ಕೂ ಕೂಡ ತೊಂದರೆ ಆಗ್ತಾ ಇತ್ತು. ಆದ್ರೆ ಈ ಡ್ರೈವರ್ ಕಂಠಪೂರ್ತಿ ಕುಡ್ದಿದ್ದ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಆತ ತನ್ನ ಕಾರು ಮಾಲೀಕ ಹಾಗೆ ಡ್ರೈವರ್ ಪಾರ್ಟಿ ಮಾಡೋದಕ್ಕೆ ಹೋಗಿರ್ತಾರೆ. ಪಾರ್ಟಿ ಮುಗಿಸಿ ಬಂದಂತಹ ಸಂದರ್ಭದಲ್ಲಿ ಡ್ರೈವರ್ ಕಾರನ್ನ ಚಲಾಯಿಸಿಕೊಂಡು ಬರ್ಬೇಕಾಗಿತ್ತು. ಆದ್ರೆ ಆತ
ಓನರು ಇಲ್ಲ ನಾನೇ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಡ್ರೈವರ್ ಇಂದ ಕಾರನ್ನ ಕಿತ್ಕೊಂಡು ಚಲಾಯಿಸ್ಕೊಂಡು ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈ ಒಂದು ಅವಘಡ ಆಗಿದೆ. ಈಗಾಗಲೇ ಇಂದಿರಾನಗರ ಪೊಲೀಸರು ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಘಟನೆ ನೋಡಿದ ಬಳಿಕ ಅಲ್ಲಿದ್ದಂತಹ ಯುವಕ ಯುವತಿಯರು ಕೂಡ ಶಾಕ್ ಒಳಗಾಗಿರುವಂತದ್ದು. ಜೊತೆಗೆ ಈ ಸ್ಕೋಡಾ ಕಾರ್ ಏನಿದೆ ಅದನ್ನ ಈಗಾಗಲೇ ಜಪ್ತಿ ಮಾಡಿಕೊಂಡು ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಪ್ರೀತಿ, ಅಂಕಿತ, ಈ ಕಾರು ಮಾಲೀಕ ಏನಿದ್ದಾನೆ ಈತ ಮೈ ಮೇಲೆ ಪ್ರಜ್ಞೆ ಇಲ್ಲದಂತೆ ಜನರ ಜೀವದ ಜೊತೆ ಆಟವಾಡ್ತಾ ಈ ರೀತಿಯಾಗಿ ರಸ್ತೆಯಲ್ಲಿ ಕಾರ್ ಚಲಾಯಿಸ್ಕೊಂಡು ಬಂದಿದ್ದಾನಲ್ಲ, ಈತನ ಮೇಲೇನಾದ್ರೂ ಕೇಸ್ ದಾಖಲಾಗಿದೆಯಾ, FIR ಆಗಿದೆಯಾ? ಪ್ರೀತಿ, ಖಂಡಿತವಾಗ್ಲೂ ಈತನ ಮೇಲೆ ಕೇಸ್ ದಾಖಲಾಗಿದೆ. ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಕೇಸ್ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಇವರು ನಿಜಕ್ಕೂ ಕೂಡ ಮದ್ಯಪಾನ ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಆ CCTV ಫೂಟೇಜ್ ಅನ್ನ ನೋಡಿದ್ರೆ ನಿಜಕ್ಕೂ ಕೂಡ ಎದೆ ಜಲ್ ಅನ್ಸುತ್ತೆ. ಅಂದ್ರೆ ಪೊಲೀಸರ ತನಿಖೆ ವೇಳೆ ಏನು ಅಂತಂದ್ರೆ ಇವರು 90ರ ಸ್ಪೀಡ್ ಅಲ್ಲಿ ಬರ್ತಾ ಇದ್ರು. ಟರ್ನ್ ಹೋಗುವಂತಹ ಸಂದರ್ಭದಲ್ಲಿ ಅಥವಾ ರಸ್ತೆಯಲ್ಲಿ ಸಾಕಷ್ಟು ಜನ ನಿಂತಿದ್ದಂತಹ ಸಂದರ್ಭದಲ್ಲಿ ನೋಡ್ಕೊಂಡು ಗಾಡಿಯನ್ನ ಓಡಿಸ್ಬೇಕಾಗುತ್ತೆ. ಆದ್ರೆ ಸ್ಪೀಡ್ ಲಿಮಿಟ್ ಕೂಡ ತುಂಬಾ ಓವರ್ ಆಗಿರುತ್ತೆ. ಇವರು ಯಾವ ರೂಟಲ್ಲಿ ಹೋಗ್ಬೇಕು ಅದನ್ನ ಬಿಟ್ಟು ಡಿವೈಡರ್ ಮೇಲೆ ಕಾರನ್ನ ಹತ್ತಿಸ್ಕೊಂಡು ಏಕಾಏಕಿ ಈ ರೀತಿಯಾಗಿ ಅಪಘಾತವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ನಿಂತಂತವರ ಪರಿಸ್ಥಿತಿ ಕೂಡ ಯಾವ ರೀತಿ ಆಗಿರ್ಬೋದು ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಸದ್ಯಕ್ಕೆ CCTV ಫೂಟೇಜ್ ಅನ್ನ ಆಧರಿಸಿ ಕಾರು ಚಾಲಕನ ಬಗ್ಗೆ ಮಾಹಿತಿ ಪಡ್ಕೊಳ್ಳುವಂತಹ ಕೆಲಸ ಕೂಡ ಆಗ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿ ನಿಂತಹ ಯುವಕ ಯುವತಿಯರು ಏನಿದ್ದಾರೆ ಅವರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತದ್ದು. ಪ್ರೀತಿ, ಅಂಕಿತ, ಕಾರ್ನಲ್ಲಿ ಎಷ್ಟು ಜನ ಇದ್ರು ಅನ್ನೋಂತಹ ಮಾಹಿತಿ ಏನಾದ್ರೂ ಲಭ್ಯ ಆಗಿದೆಯಾ? ಯಾಕಂದ್ರೆ ಕಾರು ಚಾಲಕ ಹಾಗೇನೆ ಮಾಲೀಕ ಇಬ್ರು ಕೂಡ ಪಾರ್ಟಿ ಮಾಡಿದ್ರು ಅಂತ ಹೇಳಿ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ಕಾರ್ನಲ್ಲಿ ಇದ್ದಂತಹ ಇಬ್ಬರಿಗೂ ಕೂಡ ಗಾಯಗಳಾಗಿದ್ಯಾ, ಹೇಗೆ? ಕಾರಿನಲ್ಲಿದ್ದಂತಹ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಈಗಾಗಲೇ ಅವರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಅಂದ್ರೆ ಅಪಘಾತದ ತೀವ್ರತೆ ಕೂಡ ಅಷ್ಟಿತ್ತು. ಜೊತೆಗೆ ಆ ಒಂದು ಸ್ಕೋಡಾ ಕಾರ್ ಏನಿದೆ ಅದರ ಫ್ರಂಟ್ ಬಂಪರ್ ಎಲ್ಲ ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು. ಇನ್ ಕೇಸ್ ಅಲ್ಲಿ ನಿಂತವರಿಗೆ ಏನಾದ್ರೂ ಕಾರು ಡಿಕ್ಕಿ ಆಗಿದ್ರೆ ದೊಡ್ಡ ಅನಾಹುತನೇ ಸಂಭವಿಸ್ತಾ ಇತ್ತು. ಅಂದ್ರೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು ಕೇವಲ ಇಬ್ರು ಮಾತ್ರ ಕಾರಲ್ಲಿದ್ರು. ಅಂದ್ರೆ ಆ ಕಾರಿನ ಮಾಲೀಕರು ಹಾಗೆ ಆ ಮಾಲೀಕರ ಡ್ರೈವರ್ ಏನಿದಾನೆ ಇಬ್ರು ಮಾತ್ರ ಕಾರಿನಲ್ಲಿ ಇದ್ರು. ಅದನ್ನ ಬಿಟ್ಟು ಬೇರೆ ಯಾರು ಕೂಡ ಕಾರಿನಲ್ಲಿ ಇರ್ಲಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಪೊಲೀಸರು ಒಂದು FIR ಅನ್ನ ದಾಖಲು ಮಾಡಿಕೊಂಡು ಈಗಾಗಲೇ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯ CCTV ಫೂಟೇಜ್ ಏನಿದೆ, ಜೊತೆಗೆ ಅಲ್ಲಿದ್ದಂತಹ ವ್ಯಕ್ತಿಗಳು ಎಲ್ಲರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಮೇಲ್ನೋಟಕ್ಕೆ ಇಬ್ರು ಕೂಡ ಮದ್ಯಪಾನ ಮಾಡಿರುವಂತದ್ದು ಗೊತ್ತಾಗಿದೆ. ಹಾಗಾಗಿ ಪೊಲೀಸರು ಬೇರೆ ಬೇರೆ ಆಯಾಮದಲ್ಲಿ ಈಗಾಗಲೇ ತನಿಖೆಯನ್ನ ಕೂಡ ಮುಂದುವರಿಸಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಡೀಟೇಲ್ಸ್ಗೆ.